ಏ ಕೊಡಿಲಿ, ಇದ್ರ ಜೊತೆ ಯಾಕೋ ಆಟ ಆಡ್ತಾ ಇದ್ದೀರಾ? ಯಾರೋ ಇದ್ ನಿಮಗ್ ಕೊಟ್ಟಿದ್ದು? ಬುರುಡೆ ಜೊತೆ ಎಲ್ಲ ಆಟ ಆಡಕ್ ಹೋಗ್ಬಾರ್ದು, ಬರೀ ಬಾಲಲ್ಲಿ ಮಾತ್ರ ಆಟ ಆಡ್ಬೇಕು, ಗೊತ್ತಾಯ್ತಾ? ಯಾಕ್ರಿ ಮಕ್ಕಳು ತಾನೆ, ಆಡ್ಲಿ ಬಿಡ್ರಿ, ಏನ್ರಿ ಆಗುತ್ತೆ? ಬುರುಡೆ ಜೊತೆಲಿ ಆಟ ಆಡಂಗಿಲ್ಲ. ಯಾಕೆ? ಆಡಿದ್ರೆ ಏನಾಗುತ್ತೆ? ನಮ್ಮ ಆಫೀಸಲ್ಲಿ ನಾನು ಡೈಲಿ ನೋಡ್ತಾ ಇಲ್ವಾ? ಯಾವ ಆಫೀಸ್ ನಿಮ್ದು? ಏ ನೀವು ಆಡ್ಕೊಳ್ರು. ಅಕ್ಷರಗಳ ಬೆನ್ನು ಹತ್ಬೇಕು ಅಂತ ಚಿಕ್ಕನಿಂದ ಕನಸು ಕಂಡವನ್ ನಾನು. ವಿಶ್ವೇಶ್ವರ ಭಟ್ ಅವರು ಬರೆದ ಸುದ್ದಿ ಮನೆ ಸಂಗತಿಗಳನ್ನ ಓದ್ಕೊಂಡು ಸುದ್ದಿ ಮನೆಗೆ ಪ್ರವೇಶ ಪಡ್ಕೊಂಡೆ. ಪ್ರಿಂಟ್ ಮಾಧ್ಯಮವನ್ನ ಡಿಜಿಟಲ್ ಕೊಂಚ ಆಕ್ರಮಿಸೋದಕ್ಕೆ ಶುರುವಾದ ಮೇಲೆ ನಾನು ಸ್ಥಳಾಂತರ ಆದೆ. ಇಲ್ಲೂ ಸುದ್ದಿಗಳೇ, ಕೆಲವು ವಾಸ್ತವ, ಇನ್ ಕೆಲವು ಬುರುಡೆ. ಎಲ್ಲಕ್ಕೂ ಕ್ಯಾಮ್ರಾ ಹಿಡಿಬೇಕಿರೋದು ನಮ್ಮ ಕೆಲಸ, ಹಿಡ್ಸೋದು ನಮ್ಮ ಬಾಸ್ ಕೆಲಸ. ಅವ್ರಿಗೆ ಕುಮ್ಮಕ್ಕು ಕೊಡೋಕೆ ಒಬ್ರ ಇಬ್ರ. ಹಲೋ, ಹೇಳಿ ಸ್ವಾಮಿ. ಹಾಂ, ನಾನು ಚೆನ್ನಾಗಿದ್ದೀನಿ. ನೆನ್ನೆ ನೀವು ಮಾಡಿದ ಕವರ್ ಸ್ಟೋರಿಗೆ ಒಳ್ಳೆ TRP ಬಂತಂತೆ. ಆಗಲೇ ಸುದ್ದಿ ಬಂತು. ನಡೆಸಿ. ಇವಾಗೆಲ್ಲ ನಿಮ್ಮದೇ ಅಲ್ವಾ ದರ್ಬಾರು? ಏನೋ ನಾವು ದರ್ಬಾರ್ ನಡೆಸ್ಬೇಕಾ? ನಡ್ಸೋಣ ಬಿಡಿ, ಟೈಮ್ ಬಂದಾಗೆಲ್ಲ ಅದೇ ಆಗತ್ತೆ. ನಮ್ಮ ನೆಕ್ಸ್ಟ್ ಶೋ ಕವರ್ ಸ್ಟೋರಿ ಯಾವುದು ಅಂತನಾ? ಅದನ್ನೆಲ್ಲ ಹೇಳೋದಕ್ಕಾಗಲ್ಲ, ಪ್ರೊಫೆಷ್ನಲ್ ಸೀಕ್ರೆಟ್. ಹಾಗೆಲ್ಲ ಬಿಟ್ಕೊಡೋದಕ್ಕಾಗತ್ತಾ? ಹೌದು, ಮಾಡ್ತೀವಿ. ಸೀರಿಯಸ್ಲಿ ಕವರ್ ಮಾಡಿಸ್ತೀನಿ. ಯಾಕೆ ಅಂದರೆ ಲೈಫು ಅನ್ನೋದು ಒಂದು ಲಾಂಗ್ ಡ್ರೈವ್ ಇದ್ದಂಗೆ. ಬಲಗಡೆ ಡ್ರೈವ್ ಮಾಡ್ತಾ ಎಡಗಡೆ ನೋಡಬಾರ್ದು ಅಂತೇನಿಲ್ಲ, ಎಡಗಡೆ ಕೂತ್ಕೊಂಡಿರೋರು ಬಲಗಡೆನೂ ನೋಡಬಾರ್ದು ಅಂತೇನಿಲ್ಲ. ಸೌಂದರ್ಯ ಮತ್ತು ಕ್ರೌರ್ಯ ಅನ್ನೋದು ಎರಡೂ ಕಡೆ ಆಗ ಕಾಣಿಸ್ತಾನೆ ಇರುತ್ತೆ. ನೋಡಿಕೊಂಡು ಕಂಡ್ಕೊಳ್ತಿರ್ಬೇಕು ಅಷ್ಟೇ. ಏನೋ ಯಾಕೆ ಕಂಡ್ಕೋಬೇಕು ಅಂತನಾ? ಯಾಕೆ ಅಂದರೆ ಇವತ್ತು ತುಂಬ ಜರೂರಿದೆ. ಈಗಲೇ ಒಬ್ರು ಕೆಲಸ ವಹಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಯಾರಿಗೆ ವಹಿಸೋಣ? ಹೊಸಡ್ಲಿ. ಹಲೋ ಸರ್. ರೇ, ನಿಮ್ಮ ಹಳ್ಳಿ ಯಾವ ರೀತಿಲಿ ಹೊಸದು? ಸರ್, ಅರ್ಥ ಆಗ್ಲಿಲ್ಲ. ಈ ಸಲ ಕತ್ಲೆ ಜಾಸ್ತಿನೇ ಇದೆ. ನೀವು ಬೆಳಕನ್ನ ಕವರ್ ಮಾಡ್ಕೊಂಡ್ಬರ್ಬೇಕು. ಸರ್, ಈ ಸಲವೂ ನೀವು ನನ್ನನ್ನು ಅಲ್ಲಿಗೆ ಅಸೈನ್ ಮಾಡಿದ್ರಾ? ಎಸ್. ಸರ್, ಬೇರೆಯವ್ರನ್ನ ಅಸೈನ್ ಮಾಡಿದ್ರೆ ಒಳ್ಳೇದಿತ್ತು. ಯಾಕ್ರಿ, ನಿಮಗೆ ಹೋಗೋದಕ್ಕೇನು? ಹೆಣ್ಣಿಗಾದ ಅನ್ಯಾಯವನ್ನ ಮುಚ್ಚಾಕೋದು ನನಗೆ ಧರ್ಮ ಅಂತ ಅನ್ನಿಸ್ತಿಲ್ಲ ಸರ್. ಆ ಸ್ಥಳಕ್ಕೆ ಹೋಗ್ಬೇಕಾ? ರೇ, ಕಟ್ ಕಡೆಗೆ ಗೆಲ್ಲೋದು ಯಾವುದು? ಸುಳ್ಳೋ ಸತ್ಯನೋ? ಸತ್ಯಮೇವ ಜಯತೆ. ಮತ್ತೆ ಹುಡುಕಿ ತೆಗೆದು ಗೆಲ್ಲಿಸ್ರಿ. ಜರ್ನಲಿಸ್ಟ್ ಆಗಿರೋದು ಯಾಕೆ ನೀವು? ಇನ್ನೆಲ್ ಸರ್ ಹುಡ್ಕೋದು, ಎಲ್ಲ ಮುಚ್ಚಾಕಿದ್ಮೇಲೆ. ಮುಚ್ಚಾಕಿರೋದನ್ನೇ ಹುಡುಕ್ರಿ. ಹೇಗೆ ಸರ್? ನೋಡ್ರಿ, ಒಂದು ಮಾತಿದೆ. ಓನ್ಲಿ ಬ್ಲೈಂಡ್ ಪೀಪಲ್ ಬಿಲೀವ್ ಇನ್ ಲೈಟ್. ದೋಸ್ ಹೂ ಹ್ಯಾವ್ ಐಸ್ ಡೋಂಟ್ ಬಿಲೀವ್ ಇನ್ ಲೈಟ್, ದೇ ಸಿ ಇಟ್. ನೀವು ನೋಡಿ, ನಿಮ್ಮ ಕಣ್ಣಿಂದ ಮತ್ತೆ ನಿಮ್ಮ ಕ್ಯಾಮೆರಾ ಕಣ್ಣಿಂದ ಕೂಡ. ಒಬ್ರು ಒಳ್ಳೆ ಅಸಿಸ್ಟೆಂಟ್ನ ಕರ್ಕೊಂಡೋಗ್ರಿ. ನೀವೇ ಸಜೆಸ್ಟ್ ಮಾಡಿ ಸರ್. ಲಾಸ್ಟ್ ಟೈಮ್ ಯಾರು ಜೊತೆ ಆಗಿರೋದು ನಿಮ್ಮ ಕೆಲಸಕ್ಕೆ? ರೇಷ್ಮಾ. ಅವ್ರನ್ನೇ ಕರ್ಕೊಂಡೋಗಿ ಈ ಸಲನು. ಆದರೆ ಒಂದು ನೆನ್ಪಿಡಿ. ಏನು ಸರ್? ಹೆಣ್ಣಿಗಾದ ಅನ್ಯಾಯವನ್ನು ಖಂಡಿಸಬೇಕು, ಹಾಗೆ ನ್ಯಾಯಕ್ಕೂ ಆಗ್ರಹಿಸಬೇಕು. ಅದೇ ವೇಳೆ ಹೋರಾಟಗಾರರ ಅಸಲಿಯತ್ತನ್ನು ಅನುಮಾನದಲ್ಲಿ ನೋಡಬೇಕಾಗತ್ತೆ. ಅದು ಕೂಡ ಆಕೆಗೆ ಸಲ್ಲಿಸೋ ನ್ಯಾಯನೇ. ಈ ಆ್ಯಂಗಲಲ್ಲಿ ನೋಡಿ ಬರೋಕ್ಕಾಗತ್ತಾ ನೋಡಿ. ಸರ್, ಈವೆಂಟ್ ಯಾವತ್ತು? ನವೆಂಬರ್ 15. ರೆಡಿ ಇರಿ. ಯಾಕೆ? ದೀಪ ಹಚ್ಚೋಕೆ. ಸಾರಿ, ನಾನ್ ಬರಲ್ಲ. ಯಾಕೆ? ನಿಮ್ಗೊತ್ತಿಲ್ವೇನು? ನಿಮ್ಮ ಅಕ್ಕ ಅಂತೂ ಬರ್ತಾರಲ್ವಾ? ಅವಳು ಹೋದ್ರೆ ಹೋಗ್ಲಿ, ಅವಳು ಹೋಗದೆ ಇರೋ ತರ ನಾನ್ ತಡೆ ಹಿಡಿತೀನಿ. ನಿಮ್ಮಿಂದ ಆಗುತ್ತಾ? ರೇಷ್ಮಾ ಉತ್ತರಿಸದೆ ಸುಮ್ಮನಾದ್ರು. ಆದ್ರೆ ಹಿಂದಿನ ಕಾರಣಗಳು ನನಗೆ ಗೊತ್ತಿದ್ವು. ನಾನು
ಪ್ರಪಂಚನ ಹೊಸಹಳ್ಳಿ, ಜರ್ನಲಿಸ್ಟ್. ಕುವೆಂಪು ಸಾಹಿತ್ಯ ಓದ್ಕೊಂಡು ಪ್ರೇರೇಪಿತನಾಗಿ ನಿರಂಕುಶ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಆಗಾಗ ಚಿತ್ರ ಬರೆದು ಪೋಸ್ಟ್ ಮಾಡ್ತಾ ಇರ್ತೀನಿ. AI ಬಂದ್ಮೇಲೆ ನನ್ನ ಕೆಲಸ ಮಾದರಿ ಬದಲಾಗಿದೆ. ದೇವರು ಧರ್ಮದ ಬಗ್ಗೆ ನನ್ನ ನಿಲುವುಗಳೇ ಬೇರೆ. ಯಾಕೆ ಹೇಳಿ? ಕುವೆಂಪುನ ಓದ್ಕೊಂಡಿಲ್ವೇ? ಅವರನ್ನ ಓದಿ ಮೈಸೂರು ಇಷ್ಟ ಆಗ್ಲಿಕ್ಕೆ ಶುರುವಾಯಿತು. ಮೈಸೂರಿನ ಎಲ್ಲ ಹೆಣ್ಮಕ್ಳು ಅರಮನೆನ ಬೆಳಗೋ ದೀಪಗಳ ಹಾಗೆ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ನಂದು ಲಿಟ್ರಲ್ ಆಗಿ ಮನೆ ಆಗಿದೆ. ದೀಪ ಇದ್ರೂ ಬೆಳಕಿಲ್ಲ. ಹೀಗಿದ್ದು ಕಳೆದ ಬಾರಿ ನನ್ನ ಟೀಮ್ ಜೊತೆ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಕವರೇಜ್ಗೆ ಹೋಗಿದ್ದೆ. ರೇಷ್ಮಾ ಆಗಷ್ಟೇ ಕೆಲ್ಸಕ್ಕೆ ಸೇರಿದ್ರು. ನಿಮ್ ಪ್ರೊಫೈಲ್ ನೋಡಿದೆ, ಇಂಟ್ರೆಸ್ಟಿಂಗ್. ಎಲ್ಲದಕ್ಕೂ ನನ್ನ ಅಕ್ಕನೇ ಕಾರಣ. ಅವಳೇ ನಂಗೆ ಇನ್ಸ್ಪಿರೇಷನ್. ಇಂಟ್ರೆಸ್ಟಿಂಗ್? ಇಂಟ್ರೆಸ್ಟಿಂಗ್. 3 ದಿನ ಮಾತಾಡಿದ್ರೆ 30 ದಿನ ಮಾತಾಡಲ್ಲ ನಾವು. ಕಡೆಗೆ ನಮ್ಮಿಬ್ಬರ ನಡುವಿನ ಸಂಧಾನಕ್ಕೆ ಅಮ್ಮನೇ ಬಂದು ನಿಲ್ಬೇಕಾಗತ್ತೆ. ಮತ್ತೆ ಅಕ್ಕ ನಿಮ್ಗೆ ಹೇಗೆ ಇನ್ಸ್ಪಿರೇಷನ್ ಆಗ್ತಾರೆ? ಅವಳೊಂಥರ ಹಾಗೆ ನಿಗೂಢ. ನಿಗೂಢ? ಮೊನ್ನೇನಾಯ್ತು ಗೊತ್ತಾ? ನಾನು ಧರ್ಮಸ್ಥಳದ ಈವೆಂಟ್ ಕವರೇಜ್ಗೆ ಹೊರಡೋಕೆ ಸಿದ್ಧತೆ ಮಾಡ್ಕೊಳ್ತಿದ್ದೆ. ಆಗ ಅಕ್ಕ ನನ್ನ ಹತ್ರ ಬಂದು, ರೇಷು, ನನ್ನ ಮನ್ಸಿಗೆ ತುಂಬಾ ಬೇಸರ ಆಗ್ತಿದೆ ಕಣೆ, ಕುಡುಮಾಗ್ ಹೋಗ್ಬೇಕು ಅನ್ಸ್ತಿದೆ, ಟಿಕೆಟ್ ಬುಕ್ ಮಾಡ್ಕೊಡೆ ಅಂದ್ಲು. ಜರ್ನಲಿಸ್ಟ್ ನಾನು. ಕುಡುಮ ಅನ್ನೋ ಊರಿದೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಎಲ್ಲಿದ್ಯಾ ಊರು ಅಂತ ಕೇಳೋಣ ಅಂದ್ಕೊಂಡ್ರೆ ಎಲ್ಲಿ ನಾನು ದಡ್ಡಿ ಅನ್ಸ್ಕೊಳ್ತೀನಿ ಅಂತ ಹುಡುಕ್ತೆ ಎಲ್ಲಿದೆ ಕುಡುಮ? ಇದ್ರೆ ಅಲ್ವಾ? ಅಲ್ಲೇ ಬಿಸಿ ಆಯ್ತು. ಕಡೆಗೆ ಹತಾಶಳಾಗಿ, ಲೇ ಅಕ್ಕ, ಎಲ್ಲಿದ್ಯಾ ನಿನ್ ಕುಡುಮ ಅಂತ ತಮಾಷೆಯಾಗಿ ಗಟ್ಟಿಯಾಗಿ ಕೇಳ್ಬಿಟ್ಟೆ. ಏನಂದ್ರು? ಇಷ್ಟಾಗಲ್ಲ ನಕ್ಕು ಧರ್ಮಸ್ಥಳಕ್ಕೆ ಮೊದಲಿನ ಹೆಸರು ಕುಡುಮ ಅಂದ್ಲು. ಇಂಟ್ರೆಸ್ಟಿಂಗ್. ಏನ್ ಇಂಟ್ರೆಸ್ಟಿಂಗ್? ಇದನ್ನ ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ದಬಾಯಿಸ್ದೆ. ಅದಕ್ಕೆ ಅವಳು ಇತ್ತೀಚೆಗೆ ಜನಕ್ಕೆ ಮೂಲ ಹುಡ್ಕೋದೆ ಮರ್ತು ಹೋಗಿದೆ ಅಂತ ಅಂದ್ಲು. ನಿಗೂಢ ಅವಳು. ಮತ್ತೆ ಎಲ್ಲಿ ಅವರು? ಕಾಣ್ತಾನೆ ಇಲ್ವಲ್ಲ? ನದಿ ಹತ್ರ ಇರ್ತಾಳೆ. ನೋಡಕ್ಕೇನಿರುತ್ತೆ ಅಲ್ಲಿ? ಹೋಗ್ ಕೇಳಿ. ಕುತೂಹಲ ಹೆಚ್ಚಾಯ್ತು. ನಾನು ಮತ್ತು ರೇಷ್ಮಾ ಹೊರಟೇ ಬಿಟ್ವಿ. ಅಲ್ಲಿ ನದಿ ಹರಿತಿದ್ರೆ ನಾವು ಅವರ ಹತ್ತಿರಕ್ಕೆ ಹರಿತಾ ಸಾಗಿದ್ವಿ. ನಿನ್ನೊಬ್ರು ಕಾಣ್ಬೇಕು ಅಂತಿದ್ರು, ಕರ್ಕೊಂಡ್ ಬಂದಿದ್ದೀನಿ. ನನ್ನನ್ನ? ಹೌದು, ನೀವು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ರಿ. ನನ್ನ ಹೆಸರು ಪ್ರಭಂಜನ ಹೊಸಹಳ್ಳಿ. ನಮ್ ಈವೆಂಟ್ಸ್ ಕವರೇಜ್ ಹೆಡ್, ನಮ್ ಸೀನಿಯರ್. ಧರ್ಮಸ್ಥಳಕ್ಕೆ ಕುಡುಮ ಅಂತ ಹೆಸರಿತ್ತು ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡಿ. ಓ ಅದಾ? ಈ ಊರು ಏನೆಲ್ಲ ಒಟ್ಗೂಡ್ಸಿ ಇಟ್ಕೊಂಡಿದೆ ಗೊತ್ತಾ ನಿಮ್ಗೆ? ನಾ ಮತ್ತೆ ಊರಿಗೆ ಬರ್ತಾನೆ ಇದ್ದೀನಿ. ಆದ್ರೆ ಯಾಕೋ ಈ ಊರು ನನಗೇನು ಕೊಡೋ ಮನ್ಸೇ ಮಾಡ್ತಿಲ್ಲ. ಏನ್ ಕೊಡ್ಬೇಕು? ದಾನ. ದಾನ? ನಿಮಗೆ? ಕುಡುಮ ಅಂದ್ರೆ ದಾನ ಕೊಡೋದು ಅಂತ ಅರ್ಥ. ನಾನು ಕೈ ಚಾಚಿ ಕೇಳ್ತಾನೆ ಇದ್ದೀನಿ, ಆದ್ರೆ ಬರೀ ಗೈಯಲ್ಲಿ ವಾಪಸ್ ಹೋಗ್ತಿದ್ದೀನಿ. ನದಿನ ಯಾಕೆ ಹೀಗೆ ನೋಡ್ತಾ ನಿಂತಿದ್ರಿ? ನಾನು ನೇತ್ರಾವತಿ, ಅದಕ್ಕೆ. ನೀನು ಮಹಿಮಾ ಅಲ್ವೇನೆ? ಶಿವನ ನೇತ್ರದಿಂದ ಹರಿದ ನೀರು ಈ ನದಿ ಜೊತೆ ಬೆರ್ತಿದ್ಯಂತೆ. ನನ್ ಕಣ್ಣೀರು ಈ ನದಿ ಜೊತೆ ಬೆರ್ತು ನಾನು ನದಿ ಎರಡೂ ಒಂದಾಗಿದೀವಿ. ಯಪ್ಪೋ, ಹೇಳಲ್ವಾ ನಮ್ಮ ಅಕ್ಕ ನಿಗೂಢ. ಅರ್ಥ ಮಾಡಿಕೊಳ್ಳೋ ತುಡಿತ ನನ್ನಲ್ಲಿ ಹೆಚ್ಚಾಗಿತ್ತು. ಯಾವುದೇ ಕೆಲಸ ಮಾಡ್ತಿರ್ಲಿ, ಮನಸ್ಸು ಮತ್ತು ಕಣ್ಣು ಮಹಿಮಾರ ಕಡೆಗೆ ಚಲಿಸ್ತಾ ಇತ್ತು.
ಮಹಿಮಾ, ಈ ಊರು ಏನೇನೆಲ್ಲ ಒಟ್ಟುಗೂಡಿಸಿ ಇಟ್ಕೊಂಡಿದೆ ಚೂರು ತಿಳಿಸ್ತೀರಾ? ನನಗೆ ಕುತೂಹಲ ಹೆಚ್ಚಾಗ್ತಿದೆ. ಹೆಂಗೆ ನಮ್ಮ ಅಕ್ಕ ನಿಗೂಢ. ಈಗ ನೀವಿಬ್ರು ಮಾತಾಡ್ತಾ ಇದ್ದೀರಾ, ಮತ್ತೆ 3 ದಿನ ಆದ್ಮೇಲೆ ನಿಮ್ ಮಾತುಗಳು ಬಂದಾಗ್ತಾವ? ಆಗಬಹುದು, ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಹೇಗೆ? ಹಾಗೆ ನಾವು ನಿಗೂಢ. ನನ್ನ ಕೆಲಸ ಮಹಿಮಾರನ್ನ ಬೆನ್ನು ಹತ್ತೋದಾಗಿತ್ತು. ಇಲ್ಯಾಕ್ ನಿಂತ್ರಿ? ದಾನ ಕೇಳೋಕೆ. ಯಾವ ದಾನ? ಗೆಲ್ಲೋಕ್ ಬೇಕಿರೋ ಶಕ್ತಿಯ ದಾನ. ಇಲ್ ಸಿಗತ್ತಾ? ಜಿನ ಅಂದ್ರೇನು? ಮಳೆ ಜಿನಗತ್ತಲ್ಲ, ಅದಿರ್ಬೇಕು. ಹಾ, ಅದಕ್ಕೆ ಅಂತ ನಾನು ಕೊಡೆ ತಂದಿದ್ದೀನಿ. ಜಿನ ಅಂದ್ರೆ ಗೆಲ್ಲೋದು ಅಂತ. ನಾನು ಗೆಲ್ಬೇಕು, ಲಿಂಗಾತೀತವಾಗಿ. ಗೆಲ್ಲಿ, ಯಾರು ಬೇಡ ಅಂದಿದ್ದು? ದಾನ ಸಿಕ್ಕಿದ್ರೆ ಗೆಲ್ಬಹುದು. ದಾನ ಕೊಡಕ್ಕೆ ಇಲ್ಲಿ ಯಾರು ಇಲ್ವಲ್ಲ. ದಾನ ಸಿಗೋದು ಅಷ್ಟು ಸುಲಭ ಅನ್ಕೊಂಡ್ರ? ಹೇಳಿಲ್ವಾ, ನಮ್ಮ ಅಕ್ಕ ನಿಗೂಢ, ಮಿಸ್ಟ್ರಿ. ಇಲ್ಲೇನ್ ದಾನ ಕೇಳಕ್ ಬಂದ್ರಿ? ಮುಕ್ತಳಾಗೋ ಬಯಕೆ. ಬಟ್ಟೆಗಳಿಂದನಾ? ನಮ್ಮಲ್ಲಿ ಬಟ್ಟೆಗೆ ದಾರಿ ಅಂತಲೂ ಅರ್ಥ ಇದೆ. ನಾನು ಹುಡುಕ್ತಿರೋ ದಾರಿಗಳಿಂದ ನಾನು ಮುಕ್ತಳಾಗ್ಬೇಕು. ನನಗೆ ಒಂದು ಕ್ಷಣ ಮಹಿಮಾ ಅವರು ಮೈಸೂರಿನ ಅರಮನೆಯ ದೀಪದ ಬೆಳಗು ಅನ್ನಿಸ್ಬಿಟ್ರು. ಆದ್ರೆ ಮಾತಲ್ಲಿ ಯಾಕೆ ಕತ್ತಲೆ ಇದೆ? ನೇತ್ರಾವತಿ ನದಿಲಿ ಇವರ ಕಣ್ಣೀರು ಬೆರೆತಿದ್ಯಾ? ಈ ಬಗ್ಗೆ ನಾನು ತಿಳಿಲೇಬೇಕಿತ್ತು. ನಿಮ್ಮ ಅಕ್ಕ ನನಗೆ ತೀರಾ ನಿಗೂಢ ಅಂತ ಅನಿಸ್ತಿದ್ದಾರೆ. ಅವಳು ಹಾಗೆ. ಹಾಗೆ ಅಂದ್ರೆ? ಅವಳನ್ನ ವಿವರಣೆಗೆ ನಿಲ್ಕಿಸ್ಕೊಳ್ಳೋದು ಕಷ್ಟ. ನಿಮಗೂ? ಹೆಣ್ಣು ಸಾಧಾರಣಕ್ಕೆ ನಿಲ್ಕೋದು ಕಷ್ಟ. ಆಹಾ, ಮಿಸ್ಟೀರಿಯಸ್ ಅಕ್ಕ ತಂಗೀರು. ನಿನ್ನೆ ನನಗೆ ಕರುಳು ಚೂರ್ ಅಂತ ಅನ್ನಿಸ್ಬಿಡ್ತು. ಆಸಿಡಿಟಿ ಜಾಸ್ತಿ ಆಯ್ತಾ ಅಂತ. ಇಲ್ಲಿನ ಸ್ಟಾಲ್ಗಳಲ್ಲಿ ಅನ್ನಕ್ಕೆ ಸೋಡಾ ಹಾಕ್ತಾರೇನೋ. ಅದ್ ಬಿಡಿ, ನದಿಲಿ ಕಣ್ಣೀರು ಬೆರ್ತಿದೆ ಅಂತ ಅಂದ್ರಲ್ಲ, ಯಾಕೆ ಅಂತ ಕೇಳ್ಬೋದಾ? ಅದ್ದಾ, ಆಗಾಗ ಅವಳ ಕಣ್ಣಿಗೆ ಧೂಳ್ ಬೀಳ್ತಾ ಇರತ್ತೆ, ಅತ್ತ ಹಾಗೆ ಕಾಣಿಸ್ತಿರತ್ತೆ ಅಷ್ಟೆ. ನನಗೆ ಹಾಗೆ ಅನಿಸ್ತಾ ಇಲ್ಲ, ನಿಜ ಹೇಳಿ. ಮಹಿಮಾಗೆ ಮೊದ್ಲಿಂದಲೂ ಗಣಪತಿ ಅಂದ್ರೆ ತುಂಬಾ ಇಷ್ಟ. ಇದು ನಮ್ಮಮ್ಮನಿಂದ ಬಂದಂತ ಬಳುವಳಿ. ಏನೇ ನಿರ್ಧಾರ ತಗೋಬೇಕಿದ್ರು ಮೊದ್ಲಿಗೆ ಗಣಪತಿ ಮುಂದೆ ಚೀಟಿ ಹಾಕಿನೇ ಎತ್ತೋದು. ಗಣಪತಿ ಅಪ್ರೂವಲ್ ಕೊಟ್ಮೇಲೆನೆ ಮುಂದುವರಿಯೋದು, ಇಲ್ದಿದ್ರೆ ಸುಮ್ಮನಿರೋದು. ಇದನ್ನ ಗಣಪತಿ ನೋಡಿ ತನ್ನ ಭತ್ತೆ ಮಹಿಮಾ ಕೂಡ ತನ್ನ ಸೈಜೇ ಇರ್ಲಿ ಅಂತ ಅನುಗ್ರಹಿಸಿದ್ದಾನೆ. ಸೊಂಡಿಲೊಂದಿಲ್ಲ ಅಷ್ಟೇ, ಬೇಕಿದ್ರೆ ಇಟ್ ನೋಡಿ. ಥೇಟ್ ಗಣಪತಿ ಹಾಗೆ ಕಾಣ್ಲಿಲ್ಲ ಅಂತ ಕೇಳಿ. ಸ್ವಲ್ಪ ಸೀರಿಯಸ್ ಆಗಿ ಹೇಳಿ ಪ್ಲೀಸ್. ಸರಿ ಸರಿ, ಇವಾಗ ಈವೆಂಟ್ ಕವರೇಜ್ ಮುಗಿಸೋಣ, ಆಮೇಲೆ ಹೇಳ್ತೀನಿ. ಕ್ಯಾ ಹುವಾ? ಓಹ್, ಪ್ರಾರ್ಥನಾ, ನೀನೇನಿಲ್ಲಿ ಅಂತ ಕೇಳಬಾರ್ದು, ಆದ್ರೂ ಕೇಳ್ತಾ ಇದ್ದೀನಿ. ನೀನೇನಿಲ್ಲಿ? ಫ್ಯಾಮಿಲಿ ಜೊತೆ ಟೆಂಪಲ್ ರನ್. ನಿಂದು? ನಮ್ದು ಟೆಂಪಲ್ ನಿಂದ ರನ್ ಮಾಡಬೇಡಿ, ವಾಪಸ್ ಬನ್ನಿ ಅಂತ ಕರೆತರೋ ಜರ್ನಲಿಸಂ ಅಭಿಯಾನ. ಅರ್ಥ ಆಗ್ಲಿಲ್ಲ. ಹೆಣ್ಣು ಯಾಕಿಷ್ಟು ಕಾಂಪ್ಲೆಕ್ಸ್? ಹೆಣ್ಣಿಂದ ರಾಮಾಯಣ ನಡೀತು, ಹೆಣ್ಣಿಂದ ಮಹಾಭಾರತ ನಡೀತು, ಈಗ ಹೆಣ್ಣಿಂದ ಮತ್ತೆ ರಾಮಾಯಣ ಆಗ್ತಿದೆ. ಕೆಲವರು ಅದನ್ನ ಮಹಾಭಾರತವಾಗಿ ಬೆಳೆಸ್ತಿದ್ದಾರೆ. ಇದ್ರಂತ್ಯ ಯಾವಾಗ್ಲೋ. ಹೆಣ್ಣು ಕಾಂಪ್ಲೆಕ್ಸಾ? ನೀನು ಯಾವ ಕಂಟೆಕ್ಸ್ಟ್ ನಲ್ಲಿ ಹೇಳ್ತಿದ್ಯಾ ಅಂತ ನನಗೂ ಗೊತ್ತು. ನನಗೂ ಪ್ರಚಲಿತ ವಿದ್ಯಮಾನ ತಿಳಿದಿದೆ. ಹೆಣ್ಣು ತಂತಾನೆ ಕಾಂಪ್ಲೆಕ್ಸ್ ಆಗ್ತಾಳಾ, ಅಥವಾ ಅದಕ್ಕೆ ಗಂಡಿನ ಅತಿಕ್ರಮಣವೂ ಇರುತ್ತಾ? ಚೂರ್ ಯೋಚನೆ ಮಾಡಿ ಹೇಳು ನೋಡುವ. ಗೊತ್ತಿಲ್ಲ. ನಮ್ಮ ಸದ್ಯದ ಕೆಲಸ ಸತ್ಯವನ್ನ ಹೊರಗೆ ತೆಗೆಯೋದು. ಎಲ್ಲಿಂದ? ಸಮಾಧಿ ಒಳಗಿಂದ. ಸತ್ಯ ಅಲ್ಲಿದ್ಯಾ? ಸತ್ ಮಲ್ಗಿದ್ಯಾ? ಅದು ಹಾಗೆ ಸತ್ತಿದ್ರೆ ಎಪ್ಸೋಕ್ ನಿನ್ನಿಂದಾಗತ್ತಾ?
ನೀನೇನ್ ಪವಾಡ್ ಪುರುಷನಾ? ಅಂದ್ರೆ ಸತ್ಯ ಸತ್ತಿಲ್ಲ, ಅದು ಕ್ರೌರ್ಯ ಎಸಗಿದವರ ಹೃದಯದಲ್ಲಿ ಬಚ್ಚಿಟ್ಕೊಂಡು ಕೂತಿದೆ. ಮನುಷ್ಯರ ಅಂತರಂಗವನ್ನು ಶೋಧಿಸೋದು ಅಷ್ಟೊಂದು ಸುಲಭ ಅಲ್ಲ, ಪ್ರಾಬ್ಲಮ್ ಇರೋದು ಅಲ್ಲಿ. ಈ ಹೆಣ್ಮಕ್ಳು ತೀರಾ ವಿಚಿತ್ರ, ಹಾಗೆ ನಿಗೂಢ. ಹೆಣ್ಣು ಅಂದ್ರೆ ಸಾಕು, ಗಂಡಿನ ಮನಸ್ಸಿನಲ್ಲಿ ಸುಳಿಯೋದು ಎರಡೇ ಚಿತ್ರ. ಯಾವುದೋ ಚಂದದ ಮುಖ, ಸಪೂರ ದೇಹ. ಎರಡನೇದು ಅವಳ ಗಂಡಸರು ಮುಂದೆ ಯಾವತ್ತೂ ಅಹಂಕಾರ ಪ್ರದರ್ಶಿಸಬಾರ್ದು ಅನ್ನೋ ಹಿಡನ್ ಅಜೆಂಡಾ. ನೀವು ಗಂಡಸರು ಸ್ವಲ್ಪ ಇಂಟ್ರಾಸ್ಪೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹೆಂಗೋ ಹೆಣ್ಣಿಂದ ವಿಚಾರ ಹಾಕೋದ್ರಲ್ಲಿ ಗಂಡಿನ ಕಲೆ ಅಡಗಿದೆ. ಟ್ರೈ ಮಾಡಿ ನೋಡು. ಬೆಂಗಳೂರಲ್ಲಿ ಸಿಗ್ತೀನಿ, ಬಾಯ್. ಇರು, ಈಗ ನೀನು ಎಲ್ಲಿ ಕೆಲಸ ಮಾಡ್ತಿದ್ಯಾ? ಜರ್ನಲಿಸಂ ಫೀಲ್ಡ್ನಲ್ಲಿ ಇದ್ದಂಗಿಲ್ಲ ನೀನು. ಇಸಮ್ಗಳಲ್ಲಿ ಬಡಿದಾಡೋದ್ಕಿಂತ ಸೆಲ್ಫ್ ಜೊತೆ ಮಾತಿಗೆ ನಿಲ್ಲೋಣ ಅನಿಸ್ತು. ಬ್ರೇಕ್ ತಗೊಂಡಿದ್ದೀನಿ, ಬಾಯ್. ಟೆಂಪಲ್ ಕರೀತಾ ಇದೆ. ಹೆಣ್ಮಕ್ಳು ತೀರಾ ವಿಚಿತ್ರ. ಇಲ್ಲಿ ಈಕೆ, ಅಲ್ಲಿ ರೇಷ್ಮಾ ಮತ್ತೆ ಮಹಿಮಾ. ಏನಾದ್ರೂ ಮಾಡಿ ಇವತ್ತು ರೇಷ್ಮನ್ ಬಾಯಿ ಬಿಡಿಸ್ಬೇಕು. ಈಗ್ಲಾದ್ರೂ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಹೇಳ್ತೀನಿ. ನಮ್ಮ ಕುಟುಂಬದಲ್ಲಿ ನಾನೊಂಥರ ಸುಬ್ರಹ್ಮಣ್ಯನ್ ಥರ. ಮಹಿಮಾ ಗಣಪತಿ ಇದ್ದಂಗೆ. ಅಮ್ಮನೇ ಶಿವ, ಅಮ್ಮನೇ ಶಕ್ತಿ ಇಬ್ರಿಗೂ. ಅಮ್ಮ ಅನ್ನೋ ಶಕ್ತಿ ತೋರಿಸಿರೋ ಹುಡುಗನ್ನ ಮಹಿಮಾ ಮದ್ವೆ ಆದ. ಮೊದ್ಲಿಗೆ ಅವರು ಸರಳ ಸಜ್ಜನ. ಇಲ್ಲೇ ಧರ್ಮಸ್ಥಳದಲ್ಲೇ ಮದ್ವೆ ಆದದ್ದು. ಆಮೇಲೆ ಭಾವ ದುಡ್ಡು ಪೀಕೋಕೆ ಶುರು ಮಾಡಿದ್ರು. ಜೊತೆಗೆ ಸುಳ್ಳುಗಳು. ಮಹಿಮಾಗೆ ದುಡ್ಡು ಮುಖ್ಯ ಅಲ್ಲ, ಆದ್ರೆ ಅವಳು ಸುಳ್ಳನ್ನ ಎಂದಿಗೂ ಸಹಿಸ್ತಿರ್ಲಿಲ್ಲ. ವಿಚಾರ ಡಿವೋರ್ಸ್ವರೆಗೂ ಬಂದು ನಿಂತಿದೆ. ಮಹಿಮಾ ಅಳೋದಿಲ್ಲ. ಶಿವನೇ ಅತ್ಮೇಲೆ ತನ್ನದೇನು ಅಂತ ಒಂದೆರಡು ಹನಿಗಳು ಕಣ್ಣಿಂದ ಉರುಳಿ ಬೀಳತ್ತೆ ಅಷ್ಟೆ. ಅದಿರ್ಲಿ, ನಿಮ್ದೇನ್ ಕತೆ? ಆಫೀಸಲ್ಲಿ ನಿಮ್ ಬಗ್ಗೆ ಅವ್ರ ಮಾತ್ ಬೇಡ, ನಾನೇ ಹೇಳ್ತೀನಿ. ನಾನು ಕುಬೇರ ಆಗ್ಬೇಕಾಗಿತ್ತು, ಆಗ ಎಲ್ಲ ಸರಿ ಇರೋದು. ಅರ್ಥವಾಗ್ಲಿಲ್ಲ. ನನ್ ಶಕ್ತಿನೂ ಅಪ್ಪ ಅಮ್ಮನೇ. ಈಗ ಪುಟ್ ಮಗಳು ನನ್ನನ್ನ ಕಾಡ್ತಿದ್ದಾಳೆ. ಅವಳು ನನ್ ಶಕ್ತಿ ಅಲ್ಲ, ನನ್ ರಕ್ತ, ತಾನೇ ಬರೆದ ಮಧುರ ಭಾಷ್ಯ. ಅಂದ್ರೆ ನಿಮ್ದು ರಕ್ತದ ಭಾಷೆ. ನಿಮ್ಗೆ ಅರ್ಥ ಮಾಡ್ಸಕ್ಕಾಗಲ್ಲ ಬಿಡಿ. ಅದಿರ್ಲಿ, ಮಹಿಮಾ ಅವ್ರು ಇಲ್ಲಿ ಯಾಕೆ ಪದೇ ಪದೇ ಬರೋದು? ದಾನ ಸಿಗಲ್ಲ ಅಂತ ಗೊತ್ತಿದ್ದು? ಈ ಸ್ಥಳದಲ್ಲಿ ಧರ್ಮ ಇದೆ ಅಂತ. ಸಂಸಾರದ ಡೋಲಾಯಮಾನ ಮೆಲೋಡ್ರಾಮಾಗಳ ನಡುವೆ ನನಗೆ ಮಿಕ್ಕ ಮನುಷ್ಯರ ಮಾತುಗಳು ಸರಿಯಾಗಿ ಕಿವಿತಾಗ್ತಾ ಇರಲಿಲ್ಲ. ಕೇಳಿಸಿದ್ರು ಬಸವನ ಹಾಗೆ ಸುಮ್ಮನೆ ತಲೆಗುಂಕು ಹಾಕಿ ನಡೀತಿದ್ದೆ. ಮಹಿಮಾ ಅವರ ಮಾತುಗಳು ನನ್ನ ಮನಸ್ಸಿನಲ್ಲಿ ನೆಲೆ ನಿಂತುಬಿಟ್ವು. ಆ ಸ್ಥಳದಲ್ಲಿ ಧರ್ಮ ಇದೆ ಅಂತ ನಾನೂ ಮಹಿಮರ ಸಲುವಾಗಿ ನಂಬಲಿಕ್ಕೆ ಶುರು ಮಾಡಿದೆ. ನೇತ್ರಾವತಿ ನದಿಲಿ ಬೆರೆತಿರೋ ಅವರ ಕಣ್ಣೀರು ಜಿನಾ ತತ್ವಾನುಸಾರ ಗೆಲ್ಲೋಕೆ ಅಪಹಪಿ, ಅದಕ್ಕೆ ಬಾಹುಬಲಿ ಬೆಟ್ಟದಲ್ಲಿ ಅವರು ಕೊಟ್ಟ ವ್ಯಾಖ್ಯಾನ ನನ್ನನ್ನು ಕಾಡ್ಲಿಕ್ಕೆ ಶುರು ಮಾಡಿದ್ವು. ಹೋಗಿ ಎಲ್ಲದ್ರ ಬಗ್ಗೆ ಅನುಕಂಪದಿಂದಲ್ಲ, ಸಹಜ ಕುತೂಹಲದಿಂದ ಕೇಳೋಣ ಅಂತ ಕೂತಿದ್ದೆ. ಆದ್ರೆ ಹೋಗೋದು ಹೇಗೆ? ಅವ್ರನ್ನ ಕಾಣ್ಲಿಕ್ಕೆ ನನಗಿದ್ದ ಒಂದೇ ಬೆಳಕಿಂಡಿ ಅಂದ್ರೆ ರೇಷ್ಮಾ ಒಬ್ರೆ. ಒಂದು ಸಲ ಮತ್ತೆ ಹೇಗಿದ್ದೀರಾ? ನಿಮ್ ಮುಂದೆನೆ ದೆವ್ವ ತರ ಓಡಾಡ್ತಿರ್ತೀನಿ. ಇದೇನಿದು ಹೊಸದಾಗಿ? ಅಲ್ಲ, ಏನು? ನಿಮ್ಮ ಅಕ್ಕ ಹೇಗಿದ್ದಾರೆ ಅಂತ. ಯಾಕೆ? ಅವರು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಿದ್ದಾರೆ, ಅದಕ್ಕೆ. ಅವಳು ನೋಡಿದ್ರೆ ಬದುಕ್ನಲ್ಲಿ ಇಂಟ್ರೆಸ್ಟೇ ಕಳ್ಕೊಂಡಿರ್ತಾಳೆ, ಕೂತಿರ್ತಾಳೆ. ನಿಮಗ ಅವಳು ಇಂಟ್ರೆಸ್ಟಿಂಗ್ ಅಂತ ಅನ್ಸದ್ಲ? ಶಬಾಷ್. ಯಾಕೆ ಹಂಗೆ ಕೂತಿರ್ತಾರೆ? ಎನಿ ಡೆವಲಪ್ಮೆಂಟ್ಸ್? ಓ, ನಿಮ್ ಕಿವಿಗೂ ಬಿತ್ತಾ? ಮಹಿಮನೆ ಹೇಳಿದ್ಲೇನು? ಯಾವ್ದ್ರ ಬಗ್ಗೆ? ಅವಳ ಮದ್ವೆ ಮುರಿದು ಬಿದ್ದ ಸಂದರ್ಭದಲ್ಲಿ ನನ್ನನ್ನು ನೋಡ್ಲಿಕ್ಕೆ ಒಂದ್ ಗಂಡು ಬಂದಿತ್ತು. ಕೆಲವೊಮ್ಮೆ ಅಮ್ಮನಿಗೆ ಸೂಕ್ಷ್ಮಗಳೇ ಅರ್ಥ ಆಗಲ್ಲ ಅಂತ ಅನ್ಸತ್ತೆ. ಮಹಿಮಾರ ಮದುವೆ ಮುರಿದ್ಬಿದ್ದ ಮಾತುಗಳನ್ನ ರೇಷ್ಮಾ ಹೇಳಿದಾಗ ಅವು ನನ್ನೊಳಗೆ ಆಲದ ಮರದ ಬಿಳಲುಗಳ ಹಾಗೆ ಹರಡ್ಕೊಂಡು ಒಳಗಿಳಿಯಲಿಕ್ಕೆ ಆರಂಭಿಸಿದ್ವು. ಮತ್ತೊಬ್ಬರ ದಾಂಪತ್ಯ ಮುರಿದು ಹೋಯ್ತು ಅಂತ ಕೇಳಿದಾಗ ಸಂತೋಷ ಆಗಬಾರ್ದು. ಬಟ್ ಟು ಬಿ ವೆರಿ ಹಾನೆಸ್ಟ್, ಅವತ್ತ್ಯಾಕೋ ನಾನು ಖುಷಿಯಲ್ಲಿದ್ದೆ.
ಏನೋ ಒಂಥರ ನಿರಾಳ ಭಾವ. ಅವರ ಬಳಿ ಹೋಗಿ ಮಾತಿಗೆ ನಿಲ್ಲೋ ತವಕ. ಆದರೆ ಧೈರ್ಯ ಸಾಲ್ತಾ ಇರಲಿಲ್ಲ. ಆದರೂ ಒಂದಿನ ಧೈರ್ಯ ಮಾಡಿ ಅವರ ಬಳಿ ಹೋದೆ. ಬರ ಹೇಳಿದ್ರಿ? ವಿಚಾರ ತಿಳಿತು. ಈಗಲೂ ಅದೇ ಸ್ಥಳಕ್ಕೆ ಧರ್ಮ ಅರಿಸಿ ಹೊರಡಬೇಕು ಅಂತ ಅನ್ನಿಸ್ತಿದ್ಯಾ ನಿಮಗೆ? ಅಂದ್ರೆ ನಿಮ್ ಮಾತಿನ ಅರ್ಥ? ದೇವಸ್ಥಾನ ಜಾಗ ಎಲ್ಲ ಸ್ಥಾವರ. ಧರ್ಮನ ಇದು ಅಂತ ಕೇಳಬೇಕಾಗಿರೋದು ನಿಮಗೆ ಅನ್ಯಾಯ ಮಾಡಿರೋ ಗಂಡನ ಹತ್ರ. ಇದು ಹೆಚ್ಚು ಪ್ರಾಕ್ಟಿಕಲ್ ಅಂತ ಅನ್ಸುತ್ತೆ. ಹಾಗ್ ಕೇಳಿದ್ರೆ ಅದು ಕೇವಲ ಪ್ರಶ್ನೆ ಆಗತ್ತೆ. ಉತ್ತರ ಕಂಡ್ಕೊಂಡಿರೋರ ಹತ್ರ ಹೋಗಿ ಬೇಡ್ಬೇಕು. ಅದು ವ್ಯಕ್ತಿ ಆದ್ರೂ ಸರಿ, ನೆಲವಾದ್ರೂ ಸರಿ. ನೆಲ ಉತ್ತರ ಕಂಡ್ಕೊಳ್ಳಿಕ್ಕೆ ಸಾಧ್ಯನಾ? ಮಣ್ಣಿನ ಜೊತೆ ಮಾತಾಡಕ್ ಬರ್ಬೇಕಷ್ಟೆ. ಕಡೆ ಪಕ್ಷ ಕಿವಿಗೊಡೋದನ್ನಾದ್ರೂ ಕಲಿಬೇಕು. ನೀವು ತೀರಾ ಎಮೋಷನಲ್ ಅಂತ ಅನ್ಸುತ್ತೆ. ಅನ್ಯರ ಸುಳ್ಳುಗಳು ನಮ್ಮನ್ನ ಜಡ ಮಾಡ್ತವೆ. ಆಗ ಸತ್ಯದ ತುಡಿತ ಹೆಚ್ಚಾಗತ್ತೆ. ಇದು ಇಮೋಷನಲ್ ಅಲ್ಲ. ಶಿವನು ಆನಂದ ಭಾವದಲ್ಲೇ ಹತ್ತಿದ್ದು. ಆದ್ರೆ ಇದನ್ನ ಇಮೋಷನಲ್ ಅಂತ ಹೇಳೋಕ್ ಆಗೋದಿಲ್ಲ. ಎನಿವೇಸ್, ನನ್ ಬಗ್ಗೆ ಕಾಳಜಿ ವಹಿಸಿದ್ದಕ್ಕೆ ಥ್ಯಾಂಕ್ಸ್. ಈಗ ನಿಮ್ ಬಗ್ಗೆ ವಿಚಾರಿಸ್ಕೊಳ್ಳೋದು ನನ್ನ ಧರ್ಮ. ನಿಮ್ಮ ಗೃಹಸ್ಥಾಶ್ರಮ, ಮೊನ್ನೆ ರೇಷ್ಮಾ ಏನೋ ನಿಮ್ ಬಗ್ಗೆ. ಇಬ್ರು ಬೇರೆ ಬೇರೆ ದಡಗಳಲ್ಲಿ ನಿಂತು ಪರಸ್ಪರ ಮುಖ ನೋಡ್ಕೊಳ್ದೆ ತಮ್ಮ ಧರ್ಮ ಪ್ರತಿಪಾದನೆಗಾಗಿ ತೊಡಗಿದೀವಿ ಅಷ್ಟೇ. ಈಚೆ ದಡದಲ್ಲಿರೋದು ಯಾರು? ನಾನು, ಅಪ್ಪ, ಅಮ್ಮ. ಆಚೆ ದಡದಲ್ಲಿ ಪತ್ನಿ, ಮಗು. ಅಪ್ಪ ಅಮ್ಮನ ಜೊತೆಲಿ ಇರ್ಬೇಕಾದದ್ದು ನನ್ನ ಧರ್ಮ. ದ್ವೀಪವಾಗ್ಬೇಕು ಅನ್ನೋದು ನಿಮ್ಮ ಪತ್ನಿ ಪ್ರತಿಪಾದಿಸ್ತಿರೋ ಧರ್ಮ. ಈಗ ಸ್ಥಳದ ಆಯ್ಕೆ ನಿಮ್ ಮುಂದಿದೆ. ಧರ್ಮಸ್ಥಳಕ್ಕೆ ಅವತ್ತು ಮಹಿಮಾ ಅವರು ಕೊಟ್ಟ ವ್ಯಾಖ್ಯಾನ ನನ್ನನ್ನು ಕಾಡ್ಲಿಕ್ಕೆ ಶುರುವಾಗಿತ್ತು. ಅವರು ಧರ್ಮವನ್ನ ದೇಹದ ಆಚೆಗೆ ನೋಡಲಿಕ್ಕೆ ಕಾತರಿಸ್ತಾ ಇದ್ರು. ನಾನು ದೇಹಕ್ಕೆ ಕಟ್ಟಾಕೊಂಡಿದ್ದೆ. ಮಹಿಮಾರ ಬಗ್ಗೆ ನನ್ನಲ್ಲಿ ಮೆಚ್ಚುಗೆ ಶುರುವಾಯಿತು. ಇಬ್ಬರು ಧರ್ಮ ಅನ್ನೋ ಸೂರ್ಯನ ಸುತ್ತ ಬೇರೆ ಬೇರೆ ಗ್ರಹಗಳ ರೀತಿ ಸುತ್ತುತ್ತಾ ಇದ್ವಿ. ನನ್ನ ಹೆಂಡತಿ ಉಪಗ್ರಹವಾಗಿ ನನ್ನನ್ನು ಸುತ್ತುತ್ತಾ ನುಂಗೋಕೆ ಶುರು ಮಾಡಿದ್ಲು. ನಾನು ಗ್ರಹಣಗ್ರಸ್ತನಾದೆ. ಮಹಿಮಾ ನನ್ನ ಸ್ಮೃತಿಯಿಂದ ಮರೆಯಾಗ್ಲಿಕ್ಕೆ ಶುರು ಮಾಡಿದ್ರು. 1 ವರ್ಷ ಕಳೀತು. ನಾನು ನನ್ನ ಹೆಂಡತಿ ಅನ್ನೋ ಮಾಯದ ನೆರಳಿನ ಹೊದಿಕೆ ಸರಿಸಿ ಈಚೆಗೆ ಬರೋ ಅಷ್ಟರಲ್ಲಿ ಮಹಿಮಾರ ಧರ್ಮಸ್ಥಳಕ್ಕೆ ರಾಹುಕೇತುಗಳಿಬ್ಬರೂ ಹುಟ್ಕೊಂಡು ನುಂಗ್ಲಿಕ್ಕೆ ಶುರು ಮಾಡಿದ್ರು. ಹಾಗೆ ಅವರು ನುಂಗ್ಲಿಕ್ಕೆ ಆರಂಭಿಸಿದಾಗ ಹಲವರ ಕಿವಿಗೆ ಕೇಳಿಸಿದ್ದು ಹೆಣ್ಣೊಬ್ಬಳ ಆರ್ತಧ್ವನಿ. ಅದಕ್ಕೆ ಬೆನ್ನೆಲುಬಾಗಿ ಸಾವಿರಾರು ಹೆಣ್ಣು ಪ್ರೇತಗಳ ಒಕ್ಕೊರಲು. ಜೊತೆಗೆ ಆಗಾಗ ರಾಹುಕೇತು ಕೃಪಾಪೋಷಿತ ಮಂಡಳಿಯಿಂದ ಸುಳ್ಳಿನ ಬೆಳಕಲ್ಲಿ ಬಣ್ಣದ ವೇಷ ಕುಣಿತ. ಧರ್ಮಸ್ಥಳದ ದೀಪ ಹಾರುತ್ತೆ ಅಂದ್ಕೊಳ್ಳೋ ಹೊತ್ತಿಗೆ ಮತ್ತೊಂದು ಲಕ್ಷ ದೀಪೋತ್ಸವ ಬಂತು. ಕವರೇಜ್ಗೆ ನಾನು ಮತ್ತು ರೇಷ್ಮಾ ಅಪಾಯಿಂಟ್ ಆದ್ವಿ. ರೇಷ್ಮಾ ರೀಸೆಂಟ್ ಡೆವಲಪ್ಮೆಂಟ್ಸ್ನ ಬಣ್ಣದ ವೇಷದ ಕುಣಿತಕ್ಕೆ ಮಾರು ಹೋಗಿದ್ದವರು. ಕವರೇಜ್ಗೆ ಬರಲ್ಲ ಅಂತಂದರು. ನನಗೂ ಹೋಗೋಕ್ಕೆ ಮನಸ್ಸಿರಲಿಲ್ಲ. ರೇಷ್ಮಾನ ಮುಂದೆ ಬಿಟ್ಟು ಮಹಿಮಾರ ವಿರುದ್ಧ ನಾನು ಗೆಲ್ಲೋಣ ಅನ್ಕೊಂಡೆ. ಓಹ್, ಬನ್ನಿ. ಇಶ್ಯೂ ಏನೀಗ? ನನ್ನನ್ನು ಕರ್ಸಿದ್ಯಾಕೆ? ನೀವು ಮೆಚ್ಚೋ ಸ್ಥಳದಲ್ಲಿ ನಿಮ್ ತಂಗಿನೇ ದೀಪ ಹಚ್ಚಲ್ಲ ಅಂತಿದ್ದಾರೆ. ಯಾಕಂತೆ? ಕತ್ತಲೆ ಇಷ್ಟು ಕಾಲ ಹಸಿದು ಕೂತಿತ್ತು, ಈಗ ಬೆಳಕನ್ನ ಕಬಳಿಸ್ತದೆ. ಅದಕ್ಕೆ. ಯಾರು ಹೇಳಿದ್ ನಿನ್ಗೆ? ನಿಮ್ ಸ್ಥಳದ ಮೇಲೆ ಕವಿತ್ಕೊಳ್ತಿರೋ ಕತ್ಲೆನೆ ಹೇಳ್ತಿದೀಯಲ್ಲ. ಕ್ಲೀಶ ಆಗೋಗಿರೋ ಒಂದು ಹೋಲಿಕೆ ಕೊಡ್ಲಾ? ಬೆಂಕಿ ಇಲ್ದೆ ಹೊಗೆ ಆಡಲ್ಲ ಅಲ್ವಾ? ಅರೆ, ಬೆಂಕಿ ಹಚ್ಚಿದವ್ರು ಯಾರು ಅಂತ ಹೇಳಿ ಪತ್ತೆ ಮಾಡಿ ತಂದು ತೋರ್ಸಿ, ಅಡ್ಡಿ ಇಲ್ಲ. ಆಗ ಮುಂದಕ್ಕೆ ಮಾತಾಡೋಣ. ಎಂತ ಪ್ರಳಯದ ಬೆಂಕಿನೋ ಆರಿಸೋ ಕಾಣದ ಕೈ ಇದೆ ಅಂತ ನಿಮ್ಗೆಲ್ಲ ಅನುಮಾನ. ಮಳೆ ಬಂದು ತಾನಾಗೆ ಆರಿದ್ರೆ ಅದು ಬೇರೆ ಕಥೆ.
ಬೆಂಕಿ ನಂದಿಸೋಕೆ ದೊಡ್ಡ ಸಮುದ್ರನೇ ನಿಂತಿದೆ ಅನ್ನೋ ಮಾತಿದೆ. ಜರ್ನಲಿಸ್ಟ್ ನಾನು, ಸಮಾಜದ ಪಲ್ಸನ್ನ ಬೇಗ ಹಿಡಿತೀನಿ, ನೆನಪಿರ್ಲಿ. ಅದ್ರ ವಿಸ್ತಾರ ಆಳವೇ ಬೆಚ್ಚೋ ಹಾಗಿದ್ಯಂತೆ. ಸಮುದ್ರದಾಳದಲ್ಲೂ ಬೆಂಕಿ ಯಾಕಿದೆ ಅಂತ ನನಗೆ ಈಗ ಅರ್ಥ ಆಯ್ತು. ಕೂತ್ ಮಾತಾಡೋಣವಾ? ಆಯ್ತು. ಬೆಂಕಿ ಹೊತ್ಸೋದು, ಗೊತ್ತಾಗದ ಹಾಗೆ ನನ್ಸೋದು, ಇದನ್ನೆಲ್ಲ ಒಂಚೂರು ಕೆತ್ಕೋಣ ಅನ್ಕೊಂಡ್ರೆ ಅದ್ರ ದಡವೆ ಕಾಣ್ತಿಲ್ಲ ಅಂತ ನೀವೇ ಅಂದ್ಕೊಂಡ್ಬಿಟ್ಟಿದೀರಿ, ರೈಟ್? ಹೌದು, ನಾವೇ ಅನ್ಕೋಬೇಕು, ಅದೇ ಧರ್ಮ. ಇಲ್ಲ, ನೀವು ನಂಬೋ ಸ್ವಾಮಿ ಈಗ್ಲಾದ್ರೂ ಒಂಚೂರು ಮಾತಾಡಿದ್ರೆ ಅದನ್ನ ಧರ್ಮ ಅಂತ ಒಪ್ತಿದ್ವಿ. ಬೇಡರ ಕಣ್ಣಪ್ಪ ತಾನು ಕಿತ್ತು ನಿಮ್ಮ ಸ್ವಾಮಿಗೆ ಅಂಟಿಸಿರೋ ಕಣ್ಣುಗಳು ದೃಷ್ಟಿ ಕಳೆದುಕೊಂಡವೇನೋಪ್ಪ. ಪಾಪ, ಅವಕ್ಕೂ ವಯಸ್ಸಾಗಿದೆ ಅನ್ಸ್ತದೆ. ಬೇಕಿದ್ರೆ ನಾವೇ ನಮ್ ಕಣ್ಗಳನ್ನ ಕಿತ್ಕೊಡ್ತೀವಿ. ಏನಾಗ್ತಿದೆ ಅಂತ ಚೂರು ನೋಡಿ ತಿಳ್ಕೊಂಡ್ರೆ ಸಾಕು. ಕಿವಿನೂ ಕಿತ್ಕೊಟ್ಬಿಡ್ತೀವಿ. ಸುಮ್ನೆ ಕಿವುಡಾಗಿ ಕೂತ್ರೆ ಆಗಲ್ಲ. ಮಂಜಿನ ಹಾಗೆ ತಣ್ಣಗೆ ಮಂಜುನಾಥ ಅಂತ ಹೆಸರಿಟ್ಕೊಂಡು ನಗು ಯಾಕೀಗ? ಯಾವ ಮಂಜುನಾಥ? ನಮ್ ಕ್ಲಾಸ್ಮೇಟು, ಮದುವೆ ಆಗಿ 3 ಮಕ್ಕಳಾಗವೆ, ಆ ಮಂಜುನಾಥ. ಹುಚ್ಚುಚ್ಚಾಗ ಆಡ್ಬಿಡ್ವೆ ಅಕ್ಕ. ಮಂಜುನಾಥ ಸ್ವಾಮಿ ನಿಮ್ಗೆ ಗೊತ್ತಿಲ್ವೇನೆ? ಇಲ್ಲ. ಇದು ಪಲಾಯನವಾದ. ನೀವು ನಂಬೋ ಧರ್ಮಸ್ಥಳದ ದೈವ ಮಂಜುನಾಥ, ಅವನ್ ನಿಮಗ್ ಗೊತ್ತಿಲ್ವೇ? ಇಲ್ಲ. ಎಲ್ಲಿದಾನ ಅವನು? ಕಣ್ಣಿರೋರು ನೀವು ಕೊಂಚ ನನಗ್ ಕಾಣಿಸ್ಬೋದಾ? ಓ, ಸರಿಯಾಗಿ ಉಲ್ಟಾ ಹೊಡಿತಿರೋ ಹಾಗಿದೆ. ನೀನ್ ನಂಬಿರೋ ಸ್ಥಳದ ಗರ್ಭಗುಡಿಯಲ್ಲಿರೋದು ಯಾರು ಅಂತ ಅನ್ಕೊಂಡೆ? ಮಂಜುನಾಥ ಅಂತೂ ಖಂಡಿತ ಅಲ್ಲ. ಅಲ್ಲಿರೋದು ಶಿವಲಿಂಗ ಅಷ್ಟೇ. ಶಿವನ ಹೆಸರನ್ನ ಲಿಂಗಕ್ಕಿಟ್ಟಿರೋದೆ. ಏನಾಗ್ತಿದೆ ನಿಮ್ಗೆ? ಶಿವನಿಗೆ ಮಂಜುನಾಥ ಅಂತ ಹೆಸರಿದ್ಯಾ? ಕಾಮಿಡಿ. ಶಿವನಿಗೆ ಸಹಸ್ರನಾಮ ಇದೆ, ದಶಸಹಸ್ರನಾಮನೂ ಇದೆ. ಯಾವ್ದ್ರಲ್ಲಾದ್ರೂ ಮಂಜುನಾಥ ಅನ್ನೋ ಹೆಸರನ್ನ ತೋರಿಸ್ಬಿಡಿ ನೋಡೋಣ. ತೋರ್ಸಿದ್ರೆ? ನೀವ್ ಯಾವ್ದನ್ನ ಸಮುದ್ರ ಅಂತಿದಿರೋ ಅದಕ್ ನಾನು ಸಹಸ್ರನಾಮಾರ್ಚನೆ ಮಾಡ್ತೀನಿ. ಚಾಲೆಂಜ್? ನೀವ್ ಸೋತ್ರೆ ನೀನ್ ಹೇಳದ್ದನ್ನ ನಾವಿಬ್ರು ಮಾಡ್ತೀವಿ. ದೀಪ ಹಚ್ಚಕ್ ಬರ್ಬೇಕು ನನ್ ಜೊತೆ. ಹುಡುಗಾಟದ ಹುಡುಕಾಟ ಇದು, ಶಿವನಿಗೊಂದು ಮೋಜಿನಾಟ. ಹುಡುಗಾಟದ ಹುಡುಕಾಟ ಇದು, ಶಿವನಿಗೊಂದು ಮೋಜಿನಾಟ. ಹುಡುಗಾಟದ ಹುಡುಕಾಟಾಗಿದು, ಶಿವನಿಗೊಂದು ಮೋಜಿನಾಟ. ಸಾವಿರ ಸಾವಿರ ಹೆಸರುಗಳಲ್ಲಿ ಮಂಜು ಕರಗಿದೆ ಮಂಜಿನಂತೆ, ಕೇಳಿದರೆ ನಗುತ್ತಾನೆ ಶಿವದಿಗಂಬರನಂತೆ. ರೂಪ ನಾಮವ ತೊರೆದ ಯೋಗಿಗೆ ಮಂಜಿನ ಬಟ್ಟೆಯ ಹಂಗೆ. ಹುಡುಗಾಟದ ಹುಡುಕಾಟ ಇದು, ಶಿವನಿಗೊಂದು ಮೋಜಿನಾಟ. ಶಿವನಿಗೊಂದು ಮೋಜಿನಾಟ.
ಈ ಮಂಜುನಾಥನ್ನ ಎಲ್ಲಪ್ಪ ಹುಡ್ಕೋದು? ಹಾ, ಒಂದ್ ಕೆಲ್ಸ ಮಾಡೋಣ, ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಅರ್ಚಕರು ಇರ್ತಾರೆ. ಹಾ, ಅಲ್ಲಿ ಸಿಗ್ಬೋದು ಅನ್ಸತ್ತೆ. ಖಂಡಿತ ಮಂಜುನಾಥ ಸಿಗ್ತಾನೆ. ಬನ್ನಿ, ಅಲ್ಲೇ ಹೋಗೋಣ. ಹುಡುಗಾಟದ ಹುಡುಕಾಟ ಇದು, ಶಿವನಿಗೊಂದು ಮೋಜಿನಾಟ. ಸಿಗ್ಲಿಲ್ಲ ಅಲ್ವೇ? ನಿನ್ನೆಯಿಂದ ಇವತ್ ಬೆಳಗ್ಗೆವರೆಗೂ ಸಿಗ್ಲಿಲ್ವೇ? ಓ, ಸಹಸ್ರನಾಮದಲ್ಲಿ ಸಿಗದೆ ಇರೋ ಮಂಜುನಾಥ ಗವಿಯಲ್ಲಿ ಅಡ್ಗಿಕೊಳ್ತಿದ್ದಾನ ಅಂತ ನೋಡೋಣ ಅಂತ ಗವಿ ಗಂಗಾಧರೇಶ್ವರ ಸನ್ನಿಧಾನಕ್ ಬಂದ್ರೇನು? ನಡೀರಿ, ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ನಮ್ಗೆ ಕಾರಣ ಗೊತ್ತಾಗ್ಬೇಕು. ಪ್ಯಾಕಿಂಗ್ ಆಮೇಲೆ. ಇದ್ರಲ್ಲಿ ಏನೋ ಷಡ್ಯಂತ್ರ ನಡೆದಿದೆ. ಸಹಸ್ರನಾಮದಲ್ಲೂ ಹೆಸರೇ ಇಲ್ಲವಾಗ್ಸಿದ್ದಾರೆ ಅಂದ್ರೆ ಏನರ್ಥ? ಇಲ್ದಿರೋ ಹೆಸರನ್ನ ಒಂದು ಕ್ಷೇತ್ರದ ಸ್ವಾಮಿಗೆ ಇಡೋದಾ? ನಾನ್ ಬೇರೆ ಮೂರ್ ಸಲ ಹುಡುಕ್ದೆ. ತುಂಬಾ ಹಿಂದೆ ನಾನು ಶಿವನ್ ನಾಮಕರಣಕ್ ಹೋಗಿದ್ದೆ. ಸುಮಾರು ಹೆಸರಿಟ್ಟಿದ್ರು. ಮಂಜು ಅಂತ ಯಾರು ಎಲ್ಲೂ ಕರೀಲಿಲ್ಲ ನೋಡು, ಆದ್ರೂ ಇಟ್ಬಿಟ್ಟಿದ್ದಾರೆ. ಹುಚ್ಚುಚ್ಚಾಗ ಆಡ್ಬೇಡ್ವೆ. ಸನಾತನ ಧರ್ಮದ ಯಾವ ದೇವತೆಗೂ ಮಂಜುನಾಥ ಅಂತ ಹೆಸರಿಲ್ಲ. ಬೇಕಿದ್ರೆ ಇನ್ನೊಂದಿಷ್ಟು ಟೈಮ್ ಕೊಡ್ತೀನಿ. ಈ ಸಲದ ದೀಪೋತ್ಸವದಲ್ಲಿ ಹಚ್ಚಿರೋ ದೀಪಗಳ ಜೊತೆಗೆ ಇನ್ನೊಂದಿಷ್ಟು ದೀಪಗಳನ್ನ ಹಚ್ಕೊಂಡು ಬೇಕಿದ್ರೆ ಹುಡುಕಿ. ನಾನು ರಿಸರ್ಚ್ ಮಾಡಿದ್ದೀನಿ. ಜೈನ ಧರ್ಮದ ಯಾವ್ದಾದ್ರು ದೇವತೆಗೆ ಮಂಜುನಾಥ ಅಂತ ಹುಡುಕಿ ತೋರ್ಸು, ನೋಡುವ. ತಲೆ ಕಲ್ಸಿ ರಾಡಿ ಆಗ್ತಿದೆ. ಮತ್ತೆಲ್ಲಿದೆ ಆ ಹೆಸರು? ಬೌದ್ಧ ಧರ್ಮದ ಮಹಾಯಾನ ಶಾಖೆಯ ಗ್ರಂಥಗಳಲ್ಲಿ ಬೋಧಿಸತ್ವನೊಬ್ಬನಿಗೆ ಮಾತ್ರ ಮಂಜುಶ್ರೀ, ಮಂಜುಘೋಷ, ಮಂಜುನಾಥ ಅಂತ ಹೆಸರಿವೆ ಅಂತಿವೆ ಸಂಶೋಧನೆಗಳು. ಈಗ ಧರ್ಮಸ್ಥಳದ ಲಿಂಗವನ್ನ ಎಲ್ಲಿಂದ ತಂದು ಸ್ಥಾಪಿಸಿದ್ದಪ್ಪ? ಸಂಶೋಧಕರು ನೀವು ಹೇಳ್ಬೇಕೀಗ. ಕದ್ರಿಯಿಂದ ಅಂತಾರೆ. ಸೊ ಈಗ ಶಿವಾಲಯ ಆಗಿರೋ ಕದ್ರಿಯ ದೇವಸ್ಥಾನ ಹಿಂದೆ ಬೌದ್ಧ ವಿಹಾರ ಆಗಿರಬಹುದು. ಅಲ್ಲಿ ಮಂಜುಶ್ರೀ, ಮಂಜುಘೋಷ, ಮಂಜುನಾಥ ಅನ್ನೋ ಬೌದ್ಧ ಬೋಧಿಸತ್ವ ಇದ್ದ. ಅಲ್ಲೇ ಅವನ್ ಮಂದಿರ ನಿರ್ಮಾಣ ಆಗಿರಬಹುದು. ಅಲ್ಲಿಂದ ಆಮೇಲೆ ಸುಮಾರು ವರ್ಷಗಳ ನಂತರ ಅದೇ ಹೆಸರಿನ ಶಿವಲಿಂಗ ಪ್ರತಿಷ್ಠಾಪಿಸಲ್ಪಟ್ಟಿರಬಹುದು ಅಂತಿವೆ ಸಂಶೋಧನೆಗಳು. ಬೋಧಿಸತ್ವನೊಬ್ಬನ ಹೆಸರನ್ನ ಶಿವಲಿಂಗಕ್ಕಿಟ್ಟಿರೋದೇ ನಿಮಗ್ ಗೊತ್ತಿಲ್ಲ. ಇನ್ನು ಇವತ್ತಿನವರು ದೀಪಗಳನ್ನ ಆರಿಸಿ ಕತ್ತಲೆಯಲ್ಲಿ ಕಟ್ತಿರೋ ಆಟ ನಿಮಗ್ ಹೇಗ್ ಕಾಣುತ್ತೆ? ಅಲ್ಲಿಗೆ ನಿಮ್ಮ ಪ್ರಕಾರ ಶಿವನಿಗೆ ಬೋಧಿಸತ್ವನ ಹೆಸರನ್ನ ಇಟ್ಟಿದ್ದಾರೆ ಅಂತ ಆಯ್ತು. ಇಟ್ಟಿರಬಹುದು, ಬಹುದು ಅಷ್ಟೇ. ನೀವು ಒಂದು ಸಮುದ್ರವನ್ನ ಒಂದಿಷ್ಟು ಮಂದಿ ಒಗ್ಗೂಡಿ ಸಮುದ್ರದ ಹಾಗೆ ಶಂಕಿಸ್ತಿರೋ ಹಿನ್ನೆಲೆಗಿರೋದು ಈ ಬಹುದು ಅನ್ನೋ ಸಾಧ್ಯತೆ ಅಷ್ಟೇ. ಸೊ ಅಲ್ಲಿಗೆ ನಿನ್ ಪ್ರಕಾರ ಏನು ಆಗೇ ಇಲ್ಲ. ಆಗಿರೋದು ಕತ್ಲೆಯಲ್ಲಿ ಕಾಣ್ತಿಲ್ಲ. ಹುಡುಕಿ ಅಂತ ಬೆಳಕಿನ ದೊಂದಿಗಳನ್ನ ಕೆಲವ್ರ ಕೈ ಕೊಟ್ಟಾಗಿದೆ. ನಾವು ಮಾತಲ್ಲಿ ಕತ್ಲೆಯನ್ನ ಹರಡಬಾರ್ದಷ್ಟೆ. ಅಲ್ಲ, ಮಂಜುನಾಥ ಬೌದ್ಧನ? ಹೋಗಿ ಒಂದ್ಸುತ್ತು ಕೇಳ್ಕೊಂಡ್ ಬರೋಣ. ತಾವು ಹೇಳಿದಕ್ಕೆಲ್ಲ ಆಧಾರ? ದೀಪಗಳನ್ನ ಹಚ್ಕೊಂಡು ಹುಡುಕಿ ಸಿಗ್ಬಹುದು. ಹೋಗಿ ಇಬ್ರು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ನಾನ್ ನಂಬೋ ಕ್ಷೇತ್ರದಲ್ಲಿ ನನಗೆ ಇನ್ನೊಂದು ಕೆಲಸ ಬಾಕಿ ಇದೆ. ಏನಿದೆ ಅಲ್ಲೇ ಹೇಳ್ತೀನಿ. ಸತ್ಯಗಳನ್ನ ನಿಷ್ಕರ್ಷಿಸೋದು ಕಷ್ಟ.
ಕತ್ತಲಿನ ಸಮ್ಮುಖದಲ್ಲಿ ತರ್ಕಗಳಿಗೆ ಕಿವಿ ಕೊಡೋದು ಇನ್ನೂ ಕಷ್ಟ. ನನ್ನಲ್ಲಿ ಬೆಳಕಿನ ಹಂಬಲ ಹೆಚ್ಚಿತು. ನಾನೂ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಜೊತೆಗೆ ಮಂಜುನಾಥನ ಹೆಸರನ್ನು ಭೇದಿಸಿದ ಸಂಶೋಧಕರನ್ನು ಪತ್ತೆ ಮಾಡಲಿಕ್ಕೆ ನೋಡಿದೆ. ಪ್ರಯಾಣಕ್ಕೆ ಸಿದ್ಧವಾದ್ವಿ. ಮಹಿಮಾರನ್ನು ಹೊರತುಪಡಿಸಿ ನಮ್ಮ ಯಾರ ಮುಖದಲ್ಲೂ ಗೆಲುವಿರಲಿಲ್ಲ. ಅವರ ನಗು ನಮ್ಮನ್ನು ಛೇಡಿಸ್ತಿದ್ದ ಹಾಗೆ ಇತ್ತು. ಧರ್ಮ ಇನ್ನೂ ಇತ್ಯರ್ಥ ಆಗಬೇಕಿದ್ದ ಸ್ಥಳದಲ್ಲಿ ನಾನು ಹೆಜ್ಜೆ ಊರುತ್ತಿದ್ದ ಹಾಗೆ ವಿಚಿತ್ರ ಅನುಭವ. ಬೌದ್ಧ ಬಿಕ್ಕುಗಳು ನನ್ನ ಸುತ್ತ ಕದಲ್ತಿರೋ ಹಾಗೆ ಭಾಸ. ಶಿವ ಬೋಧಿಸತ್ವನ ದಿರಿಸು ತೊಟ್ಟು ನಡೆದುಕೊಂಡು ಬರ್ತಿರೋ ಹಾಗೆ ಏನೇನೋ ಚಿತ್ರಗಳು. ಕೂಲ್ ಆಗಿ ಈಗ ಹಾಟ್ ಆಗಿರೋ ಒಂದು ಕಾಫಿ ಕುಡಿಯೆ, ಆಮೇಲೆ ಅಷ್ಟೇ ಕೂಲ್ ಆಗಿ ಮಂಜುನಾಥನ್ ದರ್ಶನ ಮಾಡಿಸ್ತೀನಿ. ಸ್ನಾನ ಮಾಡಿ ಬಂದರೂ ಬೋಧಿಸತ್ವನ ಚಿತ್ರದ ಲೇಪ ದೇಹ ಮತ್ತು ಮನಸ್ಸಿಗೆ ಅಂಟ್ಕೊಂಡೇ ಇತ್ತು. ಮಂಜುನಾಥನ ದರ್ಶನ ಮಾಡಿ ಹೊರ ಬಂದ್ವಿ. ಈ ಬಾರಿ ಅವನ ದರ್ಶನ ಬೇರೆ ರೀತಿ ಕಾಣಿಸ್ತು. ಶಿವ ಬೌದ್ಧರ ಎಥನಿಕ್ ಡ್ರೆಸ್ ಹಾಕೊಂಡು ಕೂತಂಗೆ ಇದ್ದ. ಮಹಿಮಾ ನಮ್ಮನ್ನೆಲ್ಲ ನೋಡಿ ನಗ್ತಾನೇ ಇದ್ರು. ನಾವು ಕವರೇಜ್ ಕೆಲಸದಲ್ಲಿ ನಿರತರಾದ್ವಿ. ಆ ಕಡೆ ಮಹಿಮಾ ಪದಗಳ ಸೈನ್ಯವನ್ನ ಒಟ್ಟು ಮಾಡಲಿಕ್ಕೆ ಕೂತ್ರು. ನಡೆವ ಪದಗಳ ನೆತ್ತಿಯ ಮೇಲೆ ಹೊರಿಸಿದೀಪ, ಕತ್ತಲ ಮನೆ ಕಡೆ ದಾರಿ ತೋರಲು ಕಲೆ ಹಾಕುತ್ತಿದ್ದಾಳೋ ಸೈನಿಯ ಬೆಳಕಿನ ಪದಗಳ ಸೈನ್ಯ. ಅದೇನೋ ಚೂರ್ ಕೆಲ್ಸ ಇದೆ ಅಂದ್ಯಲ್ಲ, ಮಾಡಿ ಮುಗಿಸ್ತೀಯಾ? ಇಲ್ಲ. ಏನು ಅಂತ ಕೇಳ್ಬೋದಾ? ಹ, ಈಗ ಅವಳೇನಾದ್ರೂ ಏನು ಅಂತ ಹೇಳ್ಬಿಟ್ರೆ ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ. ಬೇಡ, ಶಾಪಿಂಗ್ ಹೋಗೋಣವಾ? ನಾನು ಹೇಳಿಲ್ವಾ, ಅವಳು ನಿಗೂಢ, ಬಾಯೇ ಬಿಡಲ್ಲ. ಹೋಗೋಣವಾ?
ಕತ್ತಲ ಮಾರಲು ಸಂತೆ ನೆರೆದವರಲಿ ಬೆಳಕಕ್ಕೊಳ್ಳಲು ಬಂದವಳು, ಊರ ಬಳಗ ಕರೆ ತಂದವಳು, ಕತ್ತಲ ದಿನಸಿ ಕೊಂಡು ಉಂಡವರ ಮನದ ಕತ್ತಲ ಮೂಲೆ ಮೂಲೆಯಲಿ ಬೆಳಕ ರಂಗೋಲಿಗೆ ಎಳೆಯ ಬಂದವಳು, ಊರ ಬಳಗ ಕರೆ ತಂದವಳು, ಸುರೆ ಕುಡಿಸಿ ಕತ್ತಲ ಕುಣಿಸಿ ವೇಷ ಕಟ್ಟುವವರೆದುರು ನಿಜದ ಲೇಖನಿ ಹಿಡಿದು ಬೆಳಕ ದೃಶ್ಯ ಬರೆದು ಆಟ ಕಟ್ಟುವವಳು, ಊರ ಬಳಗ ಕರೆ ತಂದವಳು. ತಾಂಡವ ಕುಣಿದು ದಣಿದು ವಿರಮಿಸಲು ಶಿವ ಕೂತಾಗ ತಪಕೆ ಕತ್ತಲು ಹುಟ್ಟಿ ಹಾಕುತ್ತಿದೆ ಕೇಕೆ, ಶಿವನೇ ಹಣೆಗಣ್ಣು ತೆರೆದು ಕತ್ತಲೆ ಚದುರಿಸೋ ಮೊದಲು ನಾವೇ ಕಣ್ತಿರೆಗೂ ಓಡಿಸಲು ಊರ ಬಳಗ ಕರೆ ತಂದವಳು. ಮಹಿಮಾ, ಈಗ್ಲಾದ್ರೂ ಹೇಳೆ ಅದೇನ್ ಕೆಲ್ಸ ಬಾಕಿ ಇದೆ ಅಂತ. ಏನಿದು? ಪತ್ರ. ಯಾರಿಗೆ? ಸಮುದ್ರಕ್ಕೆ. ಏನಂತ ಬರ್ದಿದ್ದಿ? ಪೌರ್ಣಿಮೆಯ ಕಾಲಘಟ್ಟದಲ್ಲಿ ಉಕ್ಕಿದ ನೀವು ಅಮಾವಾಸ್ಯೆಗೆ ಅಳುಕೋದು ಬೇಡ ಅಂತ. ಅಂದ್ರೆ ನಾನು ಮತ್ತೆ ನನ್ನಂತ ಲಕ್ಷಾಂತರ ಜನರು ನಂಬೋ ಈ ದೇವ್ರು ತಂತಾನೆ ಬೆಳಗ್ತಾನೆ. ಅವನ ಸಮ್ಮುಖದಲ್ಲಿ ಲಕ್ಷಾಂತರ ದೀಪಗಳನ್ನ ಹಚ್ಚೋ ಅಗತ್ಯ ಇಲ್ಲ. ಬದ್ಲಿಗೆ ಈಗ ಕೋಟಿ ದೀಪಗಳನ್ನ ಹಚ್ಬೇಕಾಗಿದೆ. ಅದ್ರಲ್ಲಿ ನಾನು ಕೈ ಜೋಡಿಸ್ತೀನಿ ಅಂತ ಬರ್ದಿದ್ದೀನಿ. ದೀಪಗಳನ್ನ ಎಲ್ಲಿ ಹಚ್ಬೇಕು ಅಂತ ಬರ್ದಿದ್ದಿ? ಕತ್ತಲೆ ತುಂಬಿಕೊಂಡಿರೋ ಮನಸ್ಸುಗಳೇ.
ಹಾಯ್ ಹಲೋ ನಮಸ್ತೆ. ಎಂದಿನಂತೆ ನಮ್ಮ ಇಂದು ಎಂದೆಂದಿಗೂ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪ್ರಭಂಜನ ಹೊಸಹಳ್ಳಿ. ಈ ಬಾರಿ ನಾವು ಕ್ಯಾಮ್ರಾ ಹಿಡಿಬೇಕು ಅಂತ ಅನ್ಕೊಂಡಿದ್ದು ಕತ್ತಲು ತುಂಬಿಕೊಳ್ತಿದ್ದ ಒಂದು ಸ್ಥಳದಲ್ಲಿ. ಬೆಳಕೆ ಇಲ್ಲದ ಕಡೆ ನಮ್ಮ ಕ್ಯಾಮ್ರಾ ಏನ್ ಮಾಡುತ್ತೆ ಅನ್ನೋ ಜಿಜ್ಞಾಸನೆಯನ್ನ ಸುಳ್ಳಾಗೋ ಹಾಗೆ ಮಾಡಿದ್ದು ಅದೇ ಸ್ಥಳ. ಅಲ್ಲಿ ಕಣ್ಣು ಕೋರೈಸೋ ಬೆಳಕನ್ನ ಸೆರೆ ಹಿಡಿತಿದ್ದಾಗ ನಮ್ಗೆ ಅನ್ಸಿದ್ದು ಇದು ಗ್ರಹಣ ಕಾಲ ಅಂತ. ಕಾಲ ಮತ್ತು ಮನುಷ್ಯರ ಮನಸ್ಸು ಸತ್ಯದ ಜೊತೆ ಚಲಿಸಲಿಕ್ಕೆ ಆರಂಭಿಸಿದಾಗ ಕತ್ತಲು ಕಳೆದು ಬೆಳಕು ಹೊರಹೊಮ್ಮುತ್ತೆ ಅಂತ. ಅದಕ್ಕೆ ಸಾಕ್ಷಿ ಒದಗಿಸ್ತಿದ್ದೀವಿ ನೋಡಿ. ಹಲೋ, ಎಸ್, ನಮ್ಮ TRP ಬೆಳಕಿನ ವೇಗದಲ್ಲೇ ಸಾಗ್ತಿದೆ. ಆದರೆ ಹಾಗೆ ಸಾಗಲಿ ಅಂತ ನಾವು ಮಾಡಿದ್ದಲ್ಲ. ಬೆತ್ತಲಾಗದೆ ಬದುಕಿಲ್ಲ ಅಂತ ಕವಿವಾಣಿನೇ ಇದೆ. ಆದರೆ ನಾವೊಂದು ಚೂರು ಬದಲಾಯಿಸ್ಕೊಂಡಿದ್ದೀವಿ ಅಷ್ಟೇ. ಏನು ಗೊತ್ತಾ, ಬೆತ್ತಲಾಗಿಸದೆ ಬದುಕಿಲ್ಲ ಅಂತ. ನಾಟ್ ಇನ್ ಅದರ್ ಸೆನ್ಸಾ? ಈ ಸಲದ ಧರ್ಮಸ್ಥಳದ ವಿಡಿಯೋ ಮತ್ತು ಫೋಟೋಗಳು ನನ್ನ ಕಣ್ಗಳಲ್ಲಿ ಹಾಗೇ ನೆಲೆ ನಿಂತಿದ್ರು ಮತ್ತೆ ಅವುಗಳನ್ನ ಕಾಣ್ತಾ ಕೂತೆ. ಮಹಿಮಾರನ್ನ ನೋಡ್ತಾ ನೋಡ್ತಾ ನನಗೆ ಬುದ್ಧನ ಕಥೆಯೊಂದು ನೆನಪಾಯ್ತು. ಪಟಾಚಾರ ಅಂತ ಆಕೆ ಹೆಸರು. ಮನೆಯವರನ್ನ ವಿರೋಧಿಸಿ ಒಬ್ಬನ ಸಂಗಡ ಹೋಗಿ ಮದುವೆ ಆಗ್ತಾಳೆ. ಮಕ್ಕಳು ಆಗ್ತಾವೆ. ಒಂದು ದಿನ ತನ್ನ ಅಪ್ಪ ಅಮ್ಮನನ್ನ ನೋಡ್ಬೇಕು ಅಂತ ಅನ್ಸುತ್ತೆ. ಗಂಡನ ಜೊತೆಗೆ ತನ್ನ ತವರು ಮನೆಗೆ ಹೊರಡ್ತಾಳೆ. ಕಾಡಿನ ಹಾದಿ. ಮಾರ್ಗ ಮಧ್ಯೆ ಗಂಡ ತೀರಿ ಹೋಗ್ತಾನೆ. ದುಃಖ ಹೆಚ್ಚಾಗುತ್ತೆ. ಮಕ್ಕಳಿಬ್ಬರನ್ನ ಕರೆದುಕೊಂಡು ನದಿ ದಾಟೋಕೆ ದೋಣಿಲಿ ಕೂರ್ತಾಳೆ. ದೋಣಿ ಅಲುಗಾಡಿ ಮಕ್ಕಳು ನೀರು ಪಾಲಾಗ್ತಾವೆ. ಆದ್ರೂ ಪಟಾಚಾರ ಹಾಗೂ ಹೀಗೂ ಅಪ್ಪ ಅಮ್ಮನ ಮನೆ ಕಡೆ ನಡೀತಾಳೆ. ಅಲ್ಲಿ ನೋಡಿದ್ರೆ ಅಪ್ಪ ಅಮ್ಮ ವಾಸವಾಗಿದ್ದ ಮನೆ ಉರುಳು ಬಿದ್ದು ಅವಳ ಅಪ್ಪ ಅಮ್ಮ ಸತ್ತೋಗಿರ್ತಾರೆ. ದುಃಖವಾಗುತ್ತೆ. ಅದೇ ಊರಿಗೆ ಆ ಹೊತ್ತು ಬುದ್ಧ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನ ಬಳಿ ಹೋಗಿ ಕಣ್ಣೀರು ಹಾಕಿ ತನ್ನವರನ್ನ ಬದುಕಿಸಿಕೊಡುವಂತ ಕೇಳ್ತಾಳೆ. ಬುದ್ಧ ಉರಿತಿರೋ ಒಂದು ದೀಪನ ಕಾಣಿಸಿ ಅದನ್ನ ಗಾಳಿಯಿಂದ ರಕ್ಷಣೆ ಮಾಡಿ ಆರದ ಹಾಗೆ ನೋಡ್ಕೋ, ಆಮೇಲೆ ಬದುಕಿಸ ಮಾತು ಅಂತಾನು. ಪಟಾಚಾರ ಎಷ್ಟೇ ಕಷ್ಟಪಟ್ಟರೂ ಒಮ್ಮೆ ದೀಪ ಗಾಳಿಗೆ ಆರೋಗುತ್ತೆ. ಅವಳಿಗೆ ಅರ್ಥವಾಗುತ್ತೆ ಬದುಕು ಅಂದ್ರೆ ದೀಪ, ಒಂದು ದಿನ ಅದು ಆರೋಗುತ್ತೆ ಅಂತ. ಆದ್ರೆ ಹಾಗೆ ಆರೋಗ್ಯಕ್ಕೆ ಮುಂಚೆ ಮಹಿಮಾ ಹಾಗೆ ಉರಿದು ಬೆಳಗಿ ಆರಬೇಕು ಅನ್ನಿಸ್ತು. ಹೆಣ್ಣು ನಿಜಕ್ಕೂ ದೀಪದ ಹಾಗೆ. ಮಹಿಮಾ ಹೇಳಿದ್ದನ್ನೇ ಮಂಜುನಾಥನೂ ಹೇಳ್ತಿರಬಹುದಾ? ಲೈಫ್ ಈಸ್ ಎ ಲ್ಯಾಂಪ್, ಒಂಥರ ಲಕ್ಷ ದೀಪೋತ್ಸವ.